ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರವಿ ಎಜುಕೇಷನ್ ಅಡ್ಡಾ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತು ಸಿವಿಲ್ ಪೊಲೀಸ್ ಎಕ್ಸಾಮ್ನ 2ನೇ ತಾರೀಕು ಏನು ಬರೆದಿದ್ರಲ್ಲ, ಆಗಸ್ಟ್ 2ನೇ ತಾರೀಕು. ಸೊ ಅದರದ್ದು HK ಮತ್ತು ನಾನ್ HKದು ರಿಸಲ್ಟ್ನ ಬಿಟ್ಟಿದ್ದಾರೆ. ಸೊ ಒಂದು ಸೈಡ್ ಏನು ಮಾಡಿದಾರಪ್ಪ ಅಂತಂದ್ರೆ, ನಿಮಗೆ ನಿಮ್ಮ ಹೆಸರು, ಆಮೇಲೆ ನೆಕ್ಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ ಮತ್ತು ನೀವು ಪಡೆದಂಥ ಅಂಕಗಳೇನದಾವಲ್ಲ, ಸೊ ಅದನ್ನೆಲ್ಲ ಒಂದು PDF ಕೊಟ್ಟಿದ್ದಾರೆ. ಸೊ ಆ PDF ಯಾರ್ಯಾರ ಹತ್ರ ಇಲ್ಲಲ್ಲ, ಸೊ ನಾನು ವಾಟ್ಸಪ್ ಚಾನಲ್ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನೆ, ಜಸ್ಟ್ ಹೋಗಿ ಜಾಯ್ನ್ ಆಗಿರಿ. ನಿಮ್ಮ ಕಡೆ ಇತ್ತಂತಂದ್ರೆ ಏನು ತೊಂದರೆ ಇಲ್ಲ. ಸೊ ಎಲ್ಲ ಮತ್ತು ಬೇರೆ ಮಾಹಿತಿನೂ ಕೊಡ್ತಿರ್ತೇನೆ. ಸೊ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಜಾಯ್ನ್ ಆಗಿರಿ. ನೆಕ್ಸ್ಟ್ ಯಾರ್ಯಾರೆಲ್ಲ ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದಿದೆ ಅನ್ನೋದನ್ನ ಸೊ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸ್ರಿ. ಸೊ ನೆಕ್ಸ್ಟ್ ನಿಮಗೇನಾದರೂ ಕೀ ಆನ್ಸರ್ ಮೊದಲಿಗೆ ಬಿಟ್ಟಿದ್ರೆ, ಸೊ ಇದಕ್ಕೆ ಏನಾದರೂ ಫರಕ್ ಐತೆನಾ, ಸೊ ಅದನ್ನೂ ಒಮ್ಮೆ ನೋಡ್ಕೊಳ್ರಿ, ಆಯಿತಾ. ಸೊ ನೀವು ಒಂದು ಚೆಕ್ ಮಾಡ್ಕೊಂಡಾಗ ಅಂತಂದರೆ ಕೀ ಆನ್ಸರಲ್ಲಿ ಚೆಕ್ ಮಾಡ್ಕೊಂಡಾಗ ಸೊ ನಿಮ್ಮದು 50 ಬಂದಿತ್ತಪ್ಪ. ಸೊ ಇಲ್ಲಿ ಏನಾದರೂ ನೆಕ್ಸ್ಟು ಈ ರಿಸಲ್ಟ್ನಲ್ಲಿ 49, 48 ಏನಾದರೂ ಬಂದಿದ್ರೆ ಸೊ ಅದನ್ನು ನನ್ನ ಕಾಮೆಂಟ್ಸಲ್ಲಿ ತಿಳಿಸಿ. ಮಿಸ್ಟೇಕ್ ಅಂತೇಳಿ ಕಾಮೆಂಟ್ ಮಾಡಿರಿ. ಓಕೆ, ಎಷ್ಟು ಜನದ ಮಿಸ್ಟೇಕ್ ಆಗಿದೆ ನೋಡೋಣ, ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ, ಸೊ ಏನಾದರೂ ನೀವು ಚೆಕ್ ಮಾಡ್ಕೊಳ್ಳೋಕೆ ಏನಾದರೂ ನೀವು ಚೆಕ್ಕನ್ನು ತಪ್ಪಾಗಿ ಚೆಕ್ ಮಾಡ್ಕೊಂಡಿದ್ರಾ, ಸೊ ಅದನ್ನೆಲ್ಲ ನೋಡೋಣ. ಸೊ ನೆಕ್ಸ್ಟು ನಮಗೀಗೇನಪ್ಪ ಅಂತಂದರೆ, ಸೊ ಇನ್ನು ಈಗ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಇನ್ನು ಕಟ್ ಆಫ್ ಲಿಸ್ಟ್ 1:5 ಅಥವಾ 1:10 ಅನ್ನು ತಗೊಂಡು, ಸೊ ಇನ್ನೊಂದು 4ರಿಂದ 10 ದಿನದೊಳಗೆ 4ರಿಂದ ಒಂದು ವೀಕ್ ಒಳಗೆ ಬಂದುಬಿಡ್ತೈತಿ. ಸೊ ಕಟ್ ಆಫ್ ಎಷ್ಟು ಜನದ ಎಷ್ಟು ನಿಲ್ಬೋದು ಅಂಥೇಳಿ. ನೆಕ್ಸ್ಟ್ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದಾವೆ ಅನ್ನೋದನ್ನು ಸೊ ದಯವಿಟ್ಟು ಕಾಮೆಂಟ್ ಮಾಡಿರಿ. ಸೊ ನೋಡೋಣ ನಿಮ್ಮದು ಮತ್ತು ಈಗ ಕಟ್ ಆಫ್ ನಿಮ್ಮದು ಯಾವ ರೀತಿ ಐತಿ ನನಗಂತೂ ಗೊತ್ತಿಲ್ಲ. ಸೊ ಎಷ್ಟು ನಿಲ್ಬೋದು ಅಂತ ಗೊತ್ತಿಲ್ಲ. ಸೊ ನೋಡೋಣ ಎಷ್ಟು ನಿಲ್ಬೋದು ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಅಷ್ಟಂತ್ರಿ ಇದ್ದವ್ರ ಸೇಫ್ ಅನಿಸ್ತೈತಿ, ಈಗ ಆಲ್ರೆಡಿ ನೋಡಿದ್ರ. ಓಕೆ, ನೀವು ಒಂದು ಸರಿ PDF ನೋಡ್ಕೊಳ್ರಿ, ಯಾವ ರೀತಿ ಮಾರ್ಕ್ಸ್ ಬಿದ್ದಾವ, ಯಾವ್ಯಾವ ರೀತಿ ಇಲ್ಲ. ಸೊ ನಿಮ್ಮದು ಯಾವ ರೀತಿ ಸರ್ಚ್ ಮಾಡೋದು ಅಂತಂದ್ರೆ, ಸೊ PDF ಒಂದು ಸರ್ಚ್ ಅಂತ ಇರ್ತೈತಿ, ಅಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಕೊಳ್ಬೋದು ನಿಮ್ಮ ಹೆಸರು ಕಾಣಲಿಲ್ಲ ಅಂತಂದ್ರೆ. ಸೊ ನೆಕ್ಸ್ಟ್ PDF ಆದಮೇಲೆ ನಿಮಗೆ ಏನು ಡೌಟಪ್ಪ ಅಂತಂದರೆ, ಈಗ ಸೊ ನೀವೇನಾದರೂ ಕಟ್ ಆಫ್ ಲಿಸ್ಟಿಗೆ ಸೆಲೆಕ್ಟ್ ಆದ್ರೆ ಇನ್ನು ಒಂದು ವಾರ ಒಳಗೆ ಅತ್ಯಂತ ಪ್ರಮುಖ ವಿಷಯ ಏನಪ್ಪ ಅಂತಂದ್ರೆ ಫಿಸಿಕಲ್ ದಿನಾಂಕ. ಸೊ ಮಾಹಿತಿಯ ಪ್ರಕಾರ ಇದೇ ಆಗಸ್ಟ್ ತಿಂಗಳ ಕೊನೆಯ ವಾರದಾಗ ಏನು ಮಾಡ್ತಾನಂದ್ರೆ ಸಿವಿಲ್ ಪೊಲೀಸ್ ಫಿಸಿಕಲ್ ಪರೀಕ್ಷೆನ ದಿನಾಂಕನ ಪ್ರಕಟಣೆ ಮಾಡ್ತಾನಂತ ಹೇಳಿದ್ರೆ, ಫಿಸಿಕಲ್ನಲ್ಲಿ ಏನೇನು ಇರ್ತೈತಿ ಅಂತ ನೋಡೋದಾದ್ರೆ, ಪುರುಷರಿಗೆ 16 ಮೀಟರ್ ರನ್ನಿಂಗ, ಹೈ ಜಂಪ, ಲಾಂಗ್ ಜಂಪ ಮತ್ತು ಶಾರ್ಟ್ ಪುಟ್ಟ. ನೆಕ್ಸ್ಟ್ ಮಹಿಳೆಯರಿಗೆ ಮತ್ತು ಮಾಜಿ ಸೈನಿಕರಿಗೆ 800 ಮೀಟರ್ ರನ್ನಿಂಗ, ಹೈ ಜಂಪ ಅಥವಾ ಲಾಂಗ್ ಜಂಪ ಮತ್ತು ಶಾರ್ಟ್ ಪುಟ್ಟ. ಕೇವಲ 15ರಿಂದ 20 ದಿನಗಳಷ್ಟೇ ಬಾಕಿ ಇರೋದ್ರಿಂದ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆಗೆ ಗ್ರೌಂಡ್ ಪ್ರಾಕ್ಟೀಸ್ನ ಮಾಡೋದನ್ನು ನೀವು ಮರಿಬೇಡ್ರಿ. ಸೊ ದಯವಿಟ್ಟು ಎಲ್ಲರೂ ಸ್ಟಾರ್ಟ್ ಮಾಡಿರಿ. ಸೊ ಒಂದು 40 ಮ್ಯಾಲೆ ಬಿದ್ದವರು ಸ್ಟಾರ್ಟ್ ಮಾಡಿರಿ ಅಂದ್ಕೊತೀನಿ. ಸೊ ನೋಡೋಣ ಏನಾರು ಆಗ್ಬೋದು. ಸೊ 40 ಮ್ಯಾಲೂ ಏನೋ ನಿಮ್ಮದು ಲಕ್ ಇತ್ತಂದ್ರೆ ಬರ್ಬೋದು. ಸೊ ದಯವಿಟ್ಟು ಸ್ಟಾರ್ಟ್ ಮಾಡಿರಿ. ರನ್ನಿಂಗ್ನಲ್ಲಿ ಸ್ಟೆಮಿನಾ ಹೆಚ್ಚಿಸ್ಕೊಳ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ನಿಮಗೆ ಸ್ವಂತವಾಗಿ ಗ್ರೌಂಡ್ ಪ್ರಾಕ್ಟೀಸ್ ಮಾಡಲು ಆಗ್ತಿದ್ರೆ ಸರಿಯಾದ ಮಾರ್ಗದರ್ಶನ ಬೇಕಾದ್ರೆ ನಿಮಗೊಂದು ಒಳ್ಳೆಯ ಅವಕಾಶ ಐತಿ. ಸೊ ದಯವಿಟ್ಟು ಹೋಗ್ರಿ. ಸೊ ಯಾವುದೋ ಒಂದು ಡಿಫೆನ್ಸ್ ಅಕಾಡೆಮಿಗಳೊಳಗೆ ಫ್ರೀಯಾಗಿ ನಡೆಸಿಕೊಡ್ತಿರ್ತಾರೆ. ಸೊ ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಸೊ ಎಲ್ಲರ ಜೊತೆ ಒಂದು ಫಿಸಿಕಲ್ ಮಾಡೋದಂದ್ರೆ ಏನಾಗ್ತೈತೆ ಅಂತಂದ್ರೆ ನಿಮಗೊಂದು ಧೈರ್ಯ ಬರ್ತೈತಿ. ಸೊ ಒಬ್ಬೊಬ್ಬರ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಒಂದು 10 ಜನರು ಕೂಡ ಪ್ರಾಕ್ಟೀಸ್ ಮಾಡಿಪ್ಪ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ HD ಡಿಫೆನ್ಸ್ ಅಕಾಡೆಮಿ ಅವರು, ಸೊ ಅವರ ಅಕಾಡೆಮಿ ಒಳಗೆ ಫ್ರೀಯಾಗಿ ನಡೆಸ್ತಿರ್ತಾರೆ. ಸೊ ಡೆಮೋ ರ್ಯಾಲಿ ಇಡ್ತಿರ್ತಾರೆ HD ಡಿಫೆನ್ಸ್ ಅಕಾಡೆಮಿ ಅವರು. ಸೊ ಅಲ್ಲಿ ಹೋಗ್ರಿ. ಓಕೆ, ನೆಕ್ಸ್ಟ್ ಆದ್ದರಿಂದ ಎಲ್ಲ ಅಭ್ಯರ್ಥಿಗಳೇನು ಮಾಡಿರಿ, ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಅಭ್ಯರ್ಥಿಗಳಿಗೆ. ಸೊ ಎಲ್ಲರೂ ಸೆಲೆಕ್ಟ್ ಆಗಿರಿ. ಸೊ ಎಷ್ಟು ಸಾಧ್ಯ ಎಲ್ಲರಿಗೂ ಅಂತಾರೆ, ಎಲ್ಲರೂ ಆಗಂಗಿಲ್ಲ. ಸೊ ನೋಡಿರಿ ಎಷ್ಟು ಜನ ಆಗ್ತೈತಿ, ಅಷ್ಟು ಜನಕ್ಕೆಲ್ಲ ಆಲ್ ದ ಬೆಸ್ಟ್. ತಕ್ಷಣ ನಿಮ್ಮ ರಿಸಲ್ಟ್ ಚೆಕ್ ಮಾಡ್ಕೊರಿ, ಫಿಸಿಕಲ್ ಗ್ರೌಂಡ್ಗೆ ಇಳಿರಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರ ಪೊಲೀಸ್ ಗ್ರೂಪ್ಗೆ ಶೇರ್ ಮಾಡಿ ಮತ್ತು ಮುಂದಿನ ಎಲ್ಲ ಪೊಲೀಸ್ ನೇಮಕಾತಿ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.